एक दिन किसी फकीर ने एक बात कही थी, अब जाके दिल ने माना माना वो बात सही थी। जिसका कोई नहीं उसका तो खुदा है यारो। जिसका कोई नहीं उसका तो खुदा है यारो। जिसका कोई नहीं उसका तो खुदा है यारो। मैं नहीं कहता किताबों में लिखा है यारो। जिसका कोई नहीं उसका तो खुदा है यारो। हाँ खुदा है यारो। ನಮಸ್ಕಾರ ವೀಕ್ಷಕರೇ, ಅಶ್ಫಾಕ್ನನ್ನ ಬಳಸಿದರೂ ಎಲ್ಲ ದೇಖ್ ರಹಾ ಹೈ ಸಬ್ ಅಲ್ಲ ಎನ್ನುವ ಈ ವಿಶೇಷ ವರದಿಗೆ ಸ್ವಾಗತ. ನಾನು ಕೃಷ್ಣಮೂರ್ತಿ. ವೀಕ್ಷಕರೇ, ಕೆಟ್ಟವನಲ್ಲ ಈ ಹುಡುಗ ಅಶ್ಫಾಕ್ ದುನ್ಸಿ. ಈತ ಇನ್ನೊಂದು ಈತನ ಭಾಗವನ್ನ ಅಂದ್ರೆ ಇನ್ನೊಂದು ಮುಖವನ್ನ ಗರುಡ ನಿಮಗೆ ತೋರಿಸ್ತದೆ. ನಿಮಗೆ ಗೊತ್ತಿರಲಿ, KIDB ಹಗರಣವನ್ನ ತಂದವರು ಗರುಡ. ಸಮುದ್ರ ಮಂಥನ 28 ಎಪಿಸೋಡ್ ಆಯಿತು. ಇಲ್ಲಿ KIDB ಹಣ ತಿಂದು ಇನ್ನೂ ಸಾಕಷ್ಟು ಜನ ಹೊರಗಡೆ ಅಲ್ಲಿ ಹೇಳ್ತಾರಲ್ಲ, ಆರಾಮಾಗಿ ಗೊರಕೆ ಹೊಡಿತಿದ್ದಾರೆ ಮಲ್ಕೊಂಡು. ಅವರನ್ನ ಎಬ್ಬಿಸ್ಲಿಕ್ಕೆ ಅಂತ ಹೇಳಿ ಈಗ ಇನ್ನೊಂದು ಭಾಗದಲ್ಲಿ ಅಗ್ನಿಯವರು, ನಂತರ ED ಅವರು ಬೆನ್ನು ಹತ್ತಿದ್ದಾರೆ. ಈಗ ಅವ್ರು ಹೇಳ್ತಾರಲ್ಲ, ಕೆಲವು ಡಿಂಗರ್ಬಿಲ್ಲಿ ಅಂತ ಹೇಳ್ತೀನಿ, ಅವ್ರು ತಿಂದವರು ಮೊಸರನ್ನ ಇವ್ರಿಗೆ ಒರೆಸಿ ತಾವು ಆರಾಮಿದ್ದಾರೆ. ಕೆಲವೊಬ್ರು ಅವರ ಅನಾವರಣ ಕೂಡ ಇಷ್ಟರಲ್ಲೇ ಆಗ್ತದೆ. ಇಲ್ಲಿ ಒಂದು ವಿಶೇಷ ಹೇಳಬೇಕು ಅಂತಂದ್ರೆ, ಈ ಅಶ್ಫಾಕ್ ಬಗ್ಗೆ ಈತ ಯಾರೋಂಕ ಯಾರ ಅಂತ ಹೇಳ್ತಾರೆ. ಅಂದ್ರೆ ನಿಮಗೆ ಕೆಲವೊಂದು ಝಲಕ್ ನಿಮಗೆ ತೋರಿಸಿದ್ರೆ ಗೊತ್ತಾಗ್ತದೆ. ಈತ ಜಾತಿ ಧರ್ಮ ಪಂಥವನ್ನ ನೋಡಲಿಲ್ಲ, ಕಪ್ಪು ಬಿಳಿ ಬಣ್ಣ ನೋಡ್ಲಿಲ್ಲ, ಹಾಗೆ ಬಡವ ಶ್ರೀಮಂತ ಅಂತ ನೋಡ್ಲಿಲ್ಲ. ಫೋಟೋಗಳಲ್ಲಿ ನೀವು ನೋಡಿದ್ರೆ 100% ಗೊತ್ತಾಗುತ್ತೆ ಈತನಿಗೆ ಇಷ್ಟೊಂದು ಸ್ನೇಹಿತರು ಯಾಕಿದ್ದಾರೆ. ಹೇಳ್ತಾರಲ್ಲ, ಆತನಿಗೋಸ್ಕರ ಏನಾದ್ರೂ ಮಾಡ್ಲಿಕ್ಕೆ ಅಂತ ಹೇಳಿ ಜನರು ಇದ್ದಾರೆ. ಇಲ್ಲಿ ಹೇಳ್ತಾರಲ್ಲ, ಒಂದು ರೀತಿಯಿಂದ ಖಯಾಲಿ ಮನುಷ್ಯ ಅಂತ ಹೇಳ್ಬೋದು, ಕೆಟ್ಟವನು ಮಾತ್ರ ಅಲ್ಲ ಅಂತ ಹೇಳಿ ನಾವು ಕಂಡ ಕೆಲವೊಂದು ಸತ್ಯಗಳನ್ನ ಹೇಳ್ತೇವೆ. ಹೇಳ್ತಾರಲ್ಲ, ತಪ್ಪು ಮಾಡದವ್ರು ಯಾರವ್ರೆ, ತಪ್ಪು ಮಾಡದವ್ರು ಎಲ್ಲವ್ರೆ. ಈಗ ಹೇಳ್ತಾರೆ ಎಲ್ಲರೂ ತಪ್ಪು ಮಾಡ್ತಾರೆ, ಆದ್ರೆ ಕೇವಲ ಈತನೇ ಅಂತ ಹೇಳಿ ಬಟ್ಟು ತೋರಿಸುವಾಗ ಒಂದಿಷ್ಟು ತಕರಾರು ನಮಗೂ ಇದೆ. ಯಾಕಂದ್ರೆ ಇಲ್ಲಿ ಮುಲಾಜಿಲ್ದಂಗೆ ಅನಾವರಣ ಮಾಡಿದವ್ರೆ ಕೃಷ್ಣಮೂರ್ತಿ ಅಂತ ಹೇಳ್ಬೋದು. ಈಗ ಈ ವಿಚಾರವನ್ನ ಪ್ಲಸ್ ತೋರಿಸ್ಬೇಕಾಗತ್ತೆ, ಮೈನಸ್ ಕೂಡ ತೋರಿಸ್ಬೇಕಾಗತ್ತೆ. ಇಲ್ಲಿ ಒಂದು ಡೈಲಾಗ್ ಆತಂದು ಈಗ ಒಂದು ರೀತಿಯಿಂದ ಹೇಳಬೇಕು ಅಂತಂದ್ರೆ, ಒಂದು ರೀತಿಯಿಂದ ಖಯಾಲಿನಲ್ಲಿ ಅಥವಾ ಫೇಸ್ಬುಕ್ ನಲ್ಲಿ ಹಾಕೋಣವಾಗ ಹೆಂಗಿರತ್ತೆ ಅಂತಂದ್ರೆ, ತೊಂದರೆ ಇಲ್ಲ, ಕೆಲವೊಬ್ರು ರೀಲ್ಸ್ ಮಾಡ್ತಿರ್ತಾರೆ. ಒಂದು ಡೈಲಾಗ್, ಮುझे मारने के लिए दुश्मन को 100 मौका मिलेंगे, लेकिन जिस दिन मेरे को एक मौका मिला तो ದುಶ್ಮನ್ ಕೋ ದೂಸರಾ ಮೌಕ ನಹಿ ದೂಂಗಾ ಅನ್ನೋ ರೀತಿಯಲ್ಲಿ. ಯಾಕಂದ್ರೆ ಈಗ ಅವರವರ ಸಮಯ ಅವರವರ ಕಾಲ ಅಂತ ಬರ್ತದೆ. 13/4 ಅಂದ್ರೆ ವಿಶೇಷವಾಗಿ ಏಪ್ರಿಲ್ 13ನೇ ತಾರೀಕಿಗೆ ಈತನ ಹುಟ್ಟಿದಬ್ಬ. ಇಲ್ಲಿ ಆತನ ಸ್ನೇಹಿತರೆಲ್ಲ ಬೇಸರ ಮಾಡ್ಕೊಂಡಿದ್ದು, ನಾವು ಅಶ್ಫಾಕ್ ಭಯ್ಯ ಅವರ ಬರ್ತ್ಡೇನ ಮಾಡ್ಲಿಕ್ಕೆ ಆಗ್ಲಿಲ್ಲ ಅಂತ ಹೇಳಿ ಒಂದು ಬೇಸರ ಇಲ್ಲಿದೆ. ಇಲ್ಲಿ ಹೇಗಾಗಿದೆ ಅಂತಂದ್ರೆ, ಆತನನ್ನ ಈ ಗಣೇಶ, ಅಧ್ಯಾಪಕ ನಗರ ಗಣೇಶ ಅಶ್ಫಾಕ್ನನ್ನ ಬಿಡ್ತಾ ಇಲ್ಲ, ಅಥವಾ ಅಶ್ಫಾಕ್ ಗಣೇಶ್ನನ್ನ ಬಿಡ್ತಾ ಇಲ್ಲ. ಹೇಳ್ತಾರಲ್ಲ, ಕರೀಂ ಖಾನ್ ಅನ್ನೋ ಒಬ್ರು ಅದ್ಭುತವಾಗಿ ಬರಿತಾ ಇದ್ರು ಗೌರಿ ಗಂಗೆ ಈಶ್ವರನ ಬಗ್ಗೆ. ಜಾತಿ ಗೀತಿ ಎಲ್ಲ ನಾವು ಮಾಡ್ಕೊಂಡಿದ್ದು ಅಂತ ಹೇಳಿ ಹೇಳೋದು ಅಶ್ಫಾಕ್ ದುನ್ಸಿ. ನಿಜವಾಗ್ಲು ಈಗ ಒಂದು ಝಲಕನ್ನ ಗರುಡ ನಿಮಗೆ ತೋರಿಸ್ತದೆ. ಅಲ್ಲಿ ಆತ ಆ ಗಣೇಶನ ಪ್ರತಿಷ್ಠಾಪನೆಯಿಂದ ವಿಸರ್ಜನೆಯವರೆಗೂ, ಹಾಗೆ ಅನ್ನ ಸಂತರ್ಪಣೆ, ಹಾಗೆ ಆ ಸ್ನೇಹಿತರ ವರ್ಗದ ಒಂದು ಝಲಕನ್ನ ನಿಮಗೆ ತೋರಿಸ್ತೇವೆ, ನೋಡಿ. करेगी दुनिया तेरा मेरा अफसाना।
ನೋಡಿದ್ರಲ್ಲ ವೀಕ್ಷಕರೇ, ಅಂದ್ರೆ ತಪ್ಪು ಮಾಡಿದವರು ಶಿಕ್ಷೆ ಅನುಭವಿಸ್ಲಿ, ಆದ್ರೆ ಇಲ್ಲಿ ಇವರೊಬ್ಬರೇ ತಪ್ಪು ಮಾಡಿದಾರ ಅಂತ ಕೇಳ್ತದೆ ಪ್ರಶ್ನೆ. ಆದ್ರೆ ಇಲ್ಲಿ ಏನಾಯ್ತು, 20/12/2022 ವಿದ್ಯಾಗಿರಿ ಠಾಣೆಯಲ್ಲಿ ಒಂದು FIR ಆಗ್ತದೆ. FIR ನಂಬರ್ 251/22 ಅಂತ ಹೇಳಿ 14 ಜನರ ಮೇಲೆ ಆಗ್ತದೆ. ಅದರಲ್ಲಿ ಅಶ್ಫಾಕ್ ದುಂಡ್ಸಿ ಇಲ್ಲ. ಮಮತಾ ಹೊಸಗೌಡರ್ ಅನ್ನೋರು ಅಲ್ಲಿ ದೂರು ದಾಖಲೆ ಮಾಡ್ತಾರೆ, ಎಲ್ಲ ಡೀಟೇಲ್ಸ್ ಅನ್ನ ಕೊಡ್ತಾರೆ. ಅದರಲ್ಲಿ ವಿಶೇಷವಾಗಿ ನಮ್ಮ ಇಲಾಖೆಯ 4 ಜನರು ಇಲ್ಲಿ ಮಿಲಾಪಿಯಾಗಿ ಈ ರೀತಿ ಮಾಡಿದ್ದಾರೆ ಅಂತ ಕೊಡ್ತಾರೆ. ನಿಮಗೆ ಇದರ ಅನಾವರಣ ಮಾಡ್ತಾನೆ. ಆಮೇಲೆ ತನಿಖೆ ವಿಚಾರ ನಾವು ಮಾತಾಡೋದು ಬೇಡ, ಯಾಕಂದ್ರೆ ಅದು ಕೋರ್ಟ್ ನಲ್ಲಿ ಇರ್ತದೆ, ಅದ್ರ ಬಗ್ಗೆ ಡಿಸ್ಕಷನ್ ಬೇಡ. A1 ಸಜ್ಜನ್ ಅಂತ ಹೇಳಿ ನಿವೃತ್ತ ಭೂ ಸ್ವಾಧೀನ ಅಧಿಕಾರಿ, ಈಗ ಒಳಗಡೆನೆ ಇದ್ದಾರೆ ಅವರು. ಇವರು ಶಿಂಪಿ A2, ಶಂಕರ್ ತಳವಾರ್ A3, ಹೇಮಚಂದ್ರ ಚಿಂತಾಮಣಿ ಅಂತ ಹೇಳಿ ಅವ್ರು A4, ಮದಾರ್ ಸಾಬ್ ಖಾದರ್ ಸಾಬ್ ಹಾಲ್ಭಾವಿ ಅಂತ ಹೇಳಿ A5, ಸಂಜಯ ಅಪ್ಪ ಸಾಹೇಬ್ ದೇಸಾಯಿ ಅಂತ ಹೇಳಿ A6, ಶಿವನಗೌಡ ವೆಂಕನಗೌಡ ಪಾಟೀಲ್ A7, ಬಸಪ್ಪ ನಾಗಪ್ಪ ಶಿರೂರ್ A8, ಇಮಾಮ್ ಸಾಬ್ ನಬಿ ಸಾಬ್ ಶಿರೂರ್ ಈತ 9ನೇ ಆರೋಪಿ, ಕೋಟೂರ್ನವ್ರು ಇವರು. ಈತ ಪಾಪ ಬಸಪ್ಪ ಶಿರೂರ್ ಅಂತ ಹೇಳಿ ಅವರ ತಂದೆ ತಗಲಾಕೊಂಡ್ರು. ಯಾಕಂದ್ರೆ ಆತ ತಿಂದ ತಾತ 84 ಲಕ್ಷ, ಬಾಕಿ ಇಲ್ಲಿ ಸಿಕ್ಕೊಂಡತ ಅವ್ರ ತಂದೆ. ಪಾಪ ಆತನ್ನ ನೋಡಿದ್ರೆ ಖೇದ ಅನ್ನಿಸ್ತದೆ. ಹಾಗೆ 10ನೇ ಆರೋಪಿ ಶ್ರೀಮತಿ ಸೀತಾ ಯಲ್ಲಾ ನಾಯಕ್ ಪಾಟೀಲ್, ಪ್ರಾಯಶಃ ಅವ್ರನ್ನ ಕೈ ಬಿಟ್ಟಿದ್ದಾರೆ. 11ನೇ ಆರೋಪಿ ಮುರಳೀಧರ್ ಶ್ರೀನಿವಾಸ್ ಜಾಗೀರ್ದಾರ್ ಅಂತ ಹೇಳಿ. ನೆಕ್ಸ್ಟ್ 12ನೇ ಆರೋಪಿ, ಇಲ್ಲಿ ಸ್ವಲ್ಪ ಕೇಳಿಸ್ಕೊಳ್ಳಿ, IDBI ಉಣಕಲ್ ಸ್ಟಾಫ್ ಇವರು A12 ಅಂತ ಹೇಳಿ. ಆಮೇಲೆ ಕರ್ನಾಟಕ ವಿಕಾಸ್ ಗ್ರಾಮೀಣ ಬ್ಯಾಂಕಿನ ಮುಮ್ಮಿಗಟ್ಟಿ ಸ್ಟಾಫ್ ಇವರು A13. ಹಾಗೆ 14ನೇದು ಬ್ಯಾಂಕ್ ಆಫ್ ಬರೋಡಾ ಕೋಟೂರ್ ಶಾಖೆಯ ಅಧಿಕಾರಿಗಳು. ಅಂದ್ರೆ ಇಲ್ಲಿ ಕೇವಲ ಹಗರಣ ಅಂತಂದಾಗ ಈ ವ್ಯಕ್ತಿನ ಕಿಂಗ್ ಪಿನ್ ಅಂತ ಯಾಕೆ ಬಂತು? ಇಷ್ಟೆಲ್ಲ ಏನಿದೆ ಅಲ್ಲಿ, ಇವ್ರು ಯಾರು, ಇವ್ರು ಕ್ವೀನ್ ಪಿನ್ ಅಂತೀರ, ಏನಂತೀರ ಇದಕ್ಕೆ? ಯಾಕಂದ್ರೆ ಇಲ್ಲಿ ಸಜ್ಜನ್ ಮೇನ್ ರಿಟೈರ್ ಆಗಕ್ಕಿಂತ ಮುಂಚೆ ಕೆಲವೊಂದು ದಾಖಲೆಗಳನ್ನ ಅಂದ್ರೆ ಸಹಿ ಮಾಡಿ ಆತ ಹೋಗ್ಬಿಟ್ಟಿದ್ದಾನೆ. ಶಂಕರ್ ತಳವಾರ್ ಅಂತ ಹೇಳ್ತಾನೆ. ಶಂಕರ್ ತಳವಾರ್ ಅವರು ದಾವಣಗೆರೆ ಈಗ ಅವ್ರಿಗೆ ಡ್ಯೂಟಿ ಕೊಟ್ಟಿದ್ದಾರೆ. ಶಿಂಪಿ ಅವರು ಹುಬ್ಳಿ ಕಾರ್ಪೊರೇಷನ್ ಅಲ್ಲಿ ಇದ್ದಾರೆ. ಇವ್ರು ಕೂಡ ಒಳಗೆ ಹೋಗಿ ಬಂದವರು. ಈಗ ಶಂಕರ್ ತಳವಾರ್ ಅವರು ಅಲ್ಲಿ ಹೋದ್ರು ಕೂಡ ಒಂದು ಹಗರಣ ಮಾಡ್ಕೊಂಡಿದ್ರು. ಅದರ ಬಗ್ಗೆ ಇನ್ನೂ FIR ಆಗ್ತಾ ಇಲ್ಲ. ಯಾಕಂದ್ರೆ ಹೆಡ್ ಆಫೀಸ್ ನಲ್ಲಿ ತುಂಬಾ ಸಾಫ್ಟ್ ಆಗಿದ್ದಾರೆ, ಇಲ್ಲ ಫಲಾನುಭವಿಗಳು ಇದ್ದಾರೆ ಅನ್ನೋದಕ್ಕೆ ಏನ್ರಿ, ಮೊನ್ನೆ ಇಡಿದವ್ರು ದಾಳಿ ಮಾಡಿದಾಗ COF, ಈ ಹಿಂದಿನ COF ವಾಣಿ ಅವ್ರ ಮನೆಯಲ್ಲಿ ಎಷ್ಟು ಲಕ್ಷ್ಮಿ ಸಿಕ್ತು, ಇದು ವರಮಹಾಲಕ್ಷ್ಮಿ ಮುಂಚೆ ಅಂತಾನೆ ಹೇಳ್ಬೋದು. ಆರೋಗ್ಯನ್ಸಿಯ ಒಂದು ಹೈಟ್ ಇದೆ ವಾಣಿಯವ್ರಿಗೆ. ಅಂದ್ರೆ ಸಿಕ್ಕಂಬಿಟ್ಟಿನಿ ಏನ್ ಮಾಡ್ತಾರೆ, ಉತ್ತರ ಏನ್ ಕೊಡ್ಬೇಕು? ಪಾಪ ಪ್ರಜ್ಞೆ ಅಂತೂ ಆ ಹೆಣ್ಮಗಳಿಗೆ ಇಲ್ಲ. ಮಹಿಳೆಯರಿಗೆ ಒಂಚೂರು ಕಡಿಮೆ. ಹಂಗ ವಿಚಿತ್ರ ಅಂತಂದ್ರೆ ಅಂತವ್ರು ಇರುವಾಗ ಕೇವಲ ಅಶ್ಫಾಕ್ನನ್ನೇ ಟಾರ್ಗೆಟ್ ಮಾಡೋದು ಒಂದು ತಕರಾರು ನಮ್ಗೆ. ನಿಮ್ಗೆ ಹೇಳ್ತಾರಲ್ಲ, ಮೊಸರು ತಿಂದವ್ರು ಯಾರು ಕಡೆಗೆ ಬಾಯಿಗೆ ಒರೆಸಿ ಈತನೇ ಅಂತ ಟಾರ್ಗೆಟ್ ಮಾಡೋದು ತಪ್ಪು ಅನ್ನೋದಕ್ಕೆ ಈ ಮಾತನ್ನ ಹೇಳ್ತಾ ಇದ್ದೀನಿ. ಇಲ್ಲಿ ಒಳಗಡೆ ಹೋದಾಗ ಅಂದ್ರೆ ಈಗ ಹೇಳ್ತಾರಲ್ಲ, ಒಂದು ಪ್ರೊಸೀಜರ್ ಪ್ರಕಾರ ಹೋಗ್ತಾರೆ, ಆತ ನನಗೆ ಏನು ಗೊತ್ತಿಲ್ಲ ಅಂತ ಹೇಳಿ ಇವತ್ತಿನವರೆಗೂ ಅದೇ ವಾದ ಮಾಡ್ತಾನೆ. ಒಳಗಡೆ ರೈತರು ಬಂದಾಗ ಒಬ್ರಿಗೊಬ್ರು ಕಂಡು ಹಿಡಿಯಕ್ಕಾಗ್ಲಿಲ್ಲ. ಇವ್ರು ಹೇಳ್ತಾರೆ, ನನಗೆ ರೈತರನ್ನ ನಾವು ಕರ್ಕೊಂಡ್ ಬಂದಿದ್ದೀನಿ, ಏಜೆಂಟ್ ಅಂತ ಹೇಳ್ತಾರೆ. ಎಲ್ಲಿ ಏಜೆಂಟ್? ನಾನು ಏಜೆಂಟ್ ಅನ್ನೋ ಪದ ಎಲ್ಲಿ ಇದೆ ಇಲ್ಲಿ KIDBನಾಗೆ? ಅಂದ್ರೆ ಈಗ ಹೇಳ್ತಾರಲ್ಲ, RTO ಏಜೆಂಟ್ ಅಂದ್ರೆ ಅದಕ್ಕೊಂದು ಲೈಸೆನ್ಸ್ ಇರ್ತದೆ, ಇನ್ನೊಂದು ಇರ್ತದೆ, ಅವ್ರಿಗೆ ಹೋಗಿ ಲೈಸೆನ್ಸ್ ಮಾಡಿಸ್ಕೊಡಿ ಅಥವಾ ಡ್ರೈವಿಂಗ್ ಸ್ಕೂಲ್ ಇದೆ ಅಂತ ಹೇಳ್ತಾರೆ. KIDBನಲ್ಲಿ ಹಂಗೆ ಏನಾದ್ರೂ ಇದೆಯಾ ಅಂತ ಹೇಳಿ ಅಶ್ಫಾಕ್ ಅವರು ಕೇಳ್ತಾರೆ. ಏಜೆಂಟ್ 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 ಅಂತ ಯಾಕೆ ಹೇಳ್ತೀರಿ? ಪರಿಚಯ ಇದ್ದವ್ರಿಗೆ ಹೋಗಿ ಮಾಡಿಸ್ಕೊಂಬನ್ನಿ ಅಂತ ಹೇಳಿದ್ದೀವಿ, ಅಷ್ಟು ಬಿಟ್ರೆ ನಂದು ಏನು ಪಾತ್ರವಿಲ್ಲ ಅಂತ ಹೇಳಿ ಆತ ಹೇಳ್ತಾನೆ. ಯಾಕಂದ್ರೆ ನಾನು ಕೋರ್ಟ್ನಲ್ಲಿ ಅದೆಲ್ಲ ಡಿಫೆಂಡ್ ಮಾಡ್ಕೋತೀನಿ ಅಂತ ಹೇಳ್ತಾರೆ. ಇನ್ನು ಅಗ್ನಿ ಅವರು ಅದ್ಭುತವಾಗಿ ತಮ್ಮ ತನಿಖೆಯನ್ನ ಮಾಡಿದ್ದಾರೆ. ಅವರ ತನಿಖೆಯನ್ನ ಡಿಸ್ಪ್ಯೂಟ್ ಮಾಡಲ್ಲ, ಯಾಕಂದ್ರೆ ಅವರು ಆಲ್ರೆಡಿ ತನಿಖೆ ಅದ್ಭುತವಾಗಿ ಮಾಡಿನೇ ಸರ್ಟಿಫಿಕೇಟ್ ತಗೊಂಡಿದ್ದಾರೆ. ಇಲ್ಲಿ ಅವ್ರು ಹಂಗ್ ಮಾಡಿದ್ರು ಇವ್ರು ಹಿಂಗ್ ಮಾಡಿದ್ರು ಅನ್ನೋದಕ್ಕಿಂತ ಸತ್ಯಮೇವ ಜಯತೆ ಅನ್ನೋದನ್ನ ಮಾತ್ರ ಗರುಡ ಹೇಳಕ್ಕೆ ಇಷ್ಟಪಡ್ತದೆ. ಯಾಕಂದ್ರೆ ಅಷ್ಟು ಎಪಿಸೋಡ್ ನಲ್ಲಿ ನಾವು ತೋರಿಸಿದ್ ಕೂಡ ಅದೇ, ಯಾರು ಉಪ್ಪು ತಿಂತಾರೆ ಅವ್ರು ನೀರು ಕುಡಿಬೇಕು ಸರಿ ಅಂತ ಹೇಳ್ತಾನೆ. ಆದ್ರೆ ಇಲ್ಲಿ ಕೇವಲ ಇಲ್ಲಿ ಇನ್ನೊಂದು ಮಾತು ಹೇಳ್ಬೇಕು ಅಂದ್ರೆ, ಏಜೆಂಟ್ರ ಈ ಕಮಿಷನ್ ನಿಂದ ಇಲ್ಲಿ ಹಗರಣ ಆಗಿಲ್ಲ, KIDB ಮನೆಹಾಳ ಅಧಿಕಾರಿಗಳಿಂದ ಈ ಹಗರಣ ಆಯ್ತು ಅಂತ ಹೇಳ್ತಾನೆ. ಯಾಕಂದ್ರೆ ಅಶ್ಫಾಕ್ ಏನ್ ಸೈನಿಂಗ್ ಅಥಾರಿಟಿ ಅಲ್ಲ, ಹೋಗಿ ಚೆಕ್ ಸೈನ್ ಮಾಡ್ಬೇಕು ಅಂದ್ರೆ ಆತ ಆಗಂಗಿಲ್ಲ. ಮಾಡಬೇಕು ಅಂತ ಹೇಳಿ ಪ್ರೆಷರ್ ಮಾಡಿದ್ರೆ ಯಾರು ಮಾಡಕ್ ಆಗ್ತಾರೆ?
ಹೇಳ್ತಾರಲ್ಲ, ಸಜ್ಜನ್ ಅನ್ನೋರು, ಶಂಕರ್ ತಳವಾರ್ ಅನ್ನೋರು, ಆಮೇಲೆ ಇನ್ನು ಕೆಲವೊಬ್ಬರು ಮಿಲಾಪಿಯಾಗಿ ಎಲ್ಲರನ್ನ ಹಾಳು ಮಾಡಿದ್ದೇ ಈ ಅಧಿಕಾರಿಗಳು, ಅವರಿಗೆ ಮಣೆ ಹಾಕಿದ್ದೇ ಹೆಡ್ ಆಫೀಸಿನ ಕೆಲವರು ಅಂತ ಹೇಳ್ತಾನೆ. ಇದು ನಿಜ ಕೂಡ. ಈಗ ಪಾಪ ಹೇಳ್ತಾರಲ್ಲ, ಎಲ್ಲ ಕೋತಿ ತಾಕೆಡೋದೆಲ್ಲ ಒಣ ಕೆಡಿಸ್ತು ಅಂತ ಹೇಳಿ ಇಲ್ಲಿ ಅಧಿಕಾರಿಗಳು ಅವರೆಲ್ಲ ಈಗ ಡ್ಯೂಟಿ ಜಾಯ್ನ್ ಆದ್ರು. ಪಾಪ ಅಶ್ಫಾಕ್ ಅವ್ರದ್ದು ಅಂದ್ರೆ ಇಲ್ಲೇ ಒಂದು ಮಿಸ್ ಹೊಡೆಯೋದು ಏನಂದ್ರೆ, ಈಗ ಜಾಮೀನೆಲ್ಲ ಕೂಡಬೇಕು ಅಂತಂದ್ರೆ ಏನು ಆಪರಿ ಅವ್ರು ಮಾಡಿದ್ದ ಕಾನೂನು ಪ್ರೊಸೀಜರ್ ಪ್ರಕಾರ ಏನಾಗ್ಬೇಕಾಗ್ಲಿ, ಆತ ತಿಂದಿದ್ದಾನ 19 ಕೋಟಿ, ಆತನಿಂದನೇ ಮುಟ್ಕೊಲಾಗ್ಲಿ. ಆದ್ರೆ ಕೇವಲ ಆತನನ್ನೇ ಒಂದು ಟಾರ್ಗೆಟ್ ಮಾಡೋದು ಯಾಕೆ ಅಂತ ಹೇಳಿ ಅವರ ಸ್ನೇಹಿತ ವರ್ಗದ ಪ್ರಶ್ನೆ ಕೂಡ ಇದೆ. ಇಲ್ಲಿ 14 ಜನರು ಆದ್ಮೇಲೆ ನಂತರ ಕೆಲವೊಬ್ರು ಬಂದ್ರು, ಅಗ್ನಿಯವರು ಆರೋಪಿ ಮಾಡಿದ್ರು. ಅಶ್ಫಾಕ್ ಇದರಲ್ಲಿ ಅಕ್ಯೂಸ್ ನಂಬರ್ 18 ಆಗಿದ್ದಾನೆ, ಜಾಕಿರ್ ಮುಲ್ಲಾ 19 ಆಗಿದ್ದಾರೆ, ಆಮೇಲೆ ಪ್ರಕಾಶ್ ಜಾಧವ್ 20, 14 ಹೋಗಿ 20 ಆಯ್ತು. ಆ ಬ್ಯಾಂಕ್ ಅಧಿಕಾರಿಗಳು ಅವ್ರನ್ನೆಲ್ಲ ಹಿಡ್ಕೊಂಡ್ಬಂದು ಸತ್ಯವನ್ನ ಅನಾವರಣ ಮಾಡ್ತಾ ಮಾಡ್ತಾ ಇನ್ನೊಬ್ಬ ವ್ಯಕ್ತಿ ಈ ಎಲ್ಲ ಸಿಸ್ಟಮ್ ಅನ್ನ ಹಾಳು ಮಾಡ್ದ, ಆತನ್ನ ಹಿಡ್ಕೊಂಡ್ಬಂದಾಗ ಮಾತ್ರ ಈ ಕೇಸಿಗೆ ತಾರ್ಕಿಕ ಅಂತ್ಯ ಸಿಗ್ತದೆ. ಹಗರಣದ ಈಗ ಇಂಪಾರ್ಟೆಂಟ್ ಹೊರ ಆರೋಪಿ ಅಂತ ಹೇಳ್ತಾನೆ ಈಗ. ಯಾಕಂದ್ರೆ ಎಲ್ಲರೂ ಸಿಕ್ಕರೆ ಇದನ್ನ ಹಿಡಿತಾ ಇಲ್ಲ ಅಂತಂದ್ರೆ ಆತನ ಯಾರು ದಾವೂದ್ ಇಬ್ರಾಹಿಂ ಹಿಡ್ಕೊಂಡು ಹೋಗ್ಬಿಟ್ಟಿದ್ದಾನೆ ಹೇಗೆ? ಆತನೇ ದತ್ತಾತ್ರೇಯ ವೈದ್ಯ ಅಂತ ಹೇಳಿ ಎಲ್ಲ ವೈಟ್ ಫೀಲ್ಡ್ ನಲ್ಲಿ JCB ತಗೊಂಡಿದ್ದಾನೆ ಅಂತ ಹೇಳ್ತಾರೆ. ಅಗ್ನಿಯವ್ರಿಗೂ ಅವ್ರು ಇನ್ನೂ ಸಿಕ್ಕಿಲ್ಲ. ಅಂದ್ರೆ ಒಂದ್ಸತಿ ಬಂದು ತಪ್ಸ್ಕೊಂಡು ಹೋದಾತ ಮತ್ತೆ ನಾಟ್ ರೀಚಬಲ್ ಆಗ್ಬಿಟ್ಟಿದ್ದಾನೆ. ಗೆಳತಿಯರನ್ನೆಲ್ಲ ಅಗ್ನಿಯವರು ವಿಚಾರ ಮಾಡಿದ್ರು, ಇನ್ನೂ ನೈಮಿಲ್ಲ. ಇಲ್ಲಿ ಕೋಟೂರು KVG ಬ್ಯಾಂಕ್ ಅಧಿಕಾರಿಗಳ ಪ್ರಸಾದದಿಂದ 64 ಲಕ್ಷ ರೂಪಾಯಿ ಆತ ದತ್ತಾತ್ರೇಯ ವೈದ್ಯನ ಪ್ರಸಾದದಿಂದ ಇಲ್ಲಿ ಡ್ರಾ ಆಗ್ತದೆ. ವಿಶೇಷವಾಗಿ ಇಲ್ಲಿ ಒಂದು ಅಯ್ಯೋ ಅನ್ಸೋದು ಅಂದ್ರೆ A9 ಆರೋಪಿ ಕೋಟೂರು ಇಮಾಮ್ ಸಾಬ್ ನಬಿ ಸಾಬ್ ಸುಬಾನಿಗೆ ಏನು ಗೊತ್ತಿಲ್ಲ, ಆಯ್ತ ಅಶ್ಫಾಕ್ ಯಾರು ಅಂತಾನೆ ಗೊತ್ತಿಲ್ಲ. ಅದಕ್ಕೆ ಆತನ ಮಗ ಮೆಹಬೂಬ್ ಸುಬಾನಿ ಅಂತೇಳಿ ಈ ಸಜ್ಜನ್ ದತ್ತಾತ್ರೇಯ ವೈದ್ಯ ಕೃಪೆಯಿಂದ ಆ ಕೋಟೂರು ಆ ಬ್ರಾಂಚ್ ನಿಂದನೇ ಒಂದಿಷ್ಟು ಅಮೌಂಟ್ ಡ್ರಾ ಮಾಡಕ್ಕೆ ಅಲ್ಲಿ ಹೇಳ್ತಾರೆ ಅಶ್ಫಾಕ್ನಿಂದ ಮಾಡಿದ್ದು ಅಂತ ಹೇಳಿ ಎಲ್ಲೂ ಹೇಳಿಲ್ಲ. ಅವ್ರು ಹೇಳ್ತಾರೆ ಇಲ್ಲಿ ನಮ್ಗೆ ಶಂಕರ್ ತಳವಾರ್ ಹಂಗೆ ನಮ್ಮ ಇವ್ರು ದತ್ತಾತ್ರೇಯ ವೈದ್ಯ ಅವರ ಕೃಪಾಪೋಷಿತವಾಗಿ ನಾನು ಮಾಡ್ಕೊಂಬಂದೆ ಸರ್, ನನಗೂ ಗೊತ್ತಿಲ್ಲ, ತಿಂದ್ಬಿಟ್ಟಿದ್ದೀನಿ ಸಗಣಿ ಅನ್ನೋ ರೀತಿನಲ್ಲಿ ಅವ್ರು ಹೇಳಿದ್ರು. ಇಲ್ಲಿ ಶಂಕರ್ ತಳವಾರ್ ಈಗ ದಾವಣಗೆರೆಯಲ್ಲಿ ಹೋಗಿದ್ದಾರೆ ಹೇಳ್ತಿರಲ್ಲ, ಅಲ್ಲಿ ಒಂದು FIR ಆಗೋ ಸಮಸ್ಯೆಯಿಂದ ಅಲ್ಲಿ ಕೂಡ ಅವರು ಒದ್ದಾಡ್ತಾ ಇದ್ದಾರೆ. ಈಗ ಜಾಬ್ ಶೇರ್ ಇದ್ದಾರೆ, ಶಿಂಪಿ ಅವ್ರು ಜಾಬ್ ಶೇರ್ ಇದ್ದಾರೆ, ಅಶ್ಫಾಕ್ ಯಾಕೆ ಇನ್ನೂ ಒಳಗಡೆ ಇದ್ದಾರೆ? ಇಲ್ಲಿ 1 ವರ್ಷ ಆದ್ರೂ ಹೊರಗಿಲ್ಲ ಅಂದ್ರೆ ಈ ಒಂದು ಪ್ರಶ್ನೆ ಇಲ್ಲಿ ಉದ್ಭವ ಆಗ್ತದೆ. ಅಶ್ಫಾಕ್ ರೈತರು ಏನಾದ್ರೂ ಪರಿಚಯ ಇದ್ದಾರಾ? ಇಲ್ಲ. ಅಶ್ಫಾಕ್ ಏನಾದ್ರೂ ಏಜೆಂಟಾ? ಇಲ್ಲ. ಏಜೆಂಟ್ ಅನ್ನೋ ಪದ ಇಲ್ಲಿ KIDBನಲ್ಲಿ ಇದೆಯಾ? ಇಲ್ಲ. ಈ ಎಲ್ಲ ಇಲ್ಲಗಳ ಮಧ್ಯೆ ಆತ ಇನ್ನೂ ಯಾಕೆ ಹೊರಗೆ ಬಂದಿಲ್ಲ? ಇದು ಕೂಡ ಒಂದು ಪ್ರಶ್ನೆ ಅಂತಾನೆ ಹೇಳ್ತಾನೆ. ಇಲ್ಲಿ ED ದಾಳಿ ಮಾಡಿದೆ. COF ಈ ಹಳೆ COF ವಾಣಿ ಅವ್ರ ಮನೆಯಲ್ಲಿ ಹಣ ಸಿಕ್ಕಿದೆ. ಆ ಹಣಕ್ಕೆ ಇದಕ್ಕೆ ಏನಾದರೂ ಸಂಬಂಧ ಇದೆ ಅಂತ ಹೇಳಿ ED ಕಲೆ ಹಾಕ್ತಾ ಇದೆ. ವಿಶೇಷವಾಗಿ ಈಗ KIDBನಲ್ಲಿ ನೀವು ಪ್ರಕಾಶ್ ತಗೊಳ್ರಿ, ಆಯಿ ತಗೊಳ್ರಿ, ಇನ್ನೊಬ್ಬರನ್ನ ತಗೊಳ್ರಿ, ಕರೆಸಿ ED ಅವರು ಕ್ಯಾ ಭೈ ಅಂತ ಕೇಳ್ತಾ ಇದ್ದಾರೆ. ಯಾಕಂದ್ರೆ ಹಿಂದಿ ಮಾತೃಭಾಷೆ ಅವ್ರದ್ದು ಅಂತಾನೆ ಹೇಳ್ಬೋದು. ಇಲ್ಲಿ ಎಲ್ಲರೂ ಹೋಗಿ ತಮ್ಮ ಸ್ಟೇಟ್ಮೆಂಟ್ ಅನ್ನ ಕೊಡ್ತಾ ಇದ್ದಾರೆ. ಹಾಗೆ ಇವರಿಂದ ಹಣವನ್ನ ತಿಂದಿದ್ದು, ಅಶ್ಫಾಕ್ ಅವರಿಂದ ಹಣವನ್ನು ತಿಂದಿದ್ದು ಯಾರು? ಅಶ್ಫಾಕ್ ಏನು EDಯಿಂದನೇ ಪೂರ ಅಂದ್ರೆ ವಿಶೇಷವಾಗಿ KIDBಯಿಂದನೇ ಏನಾದ್ರೂ ಗಳಿಸಿದ್ರ? ಇಲ್ಲಿ ಮುಂಚೆ ಕೂಡ ಈತ ರಿಯಲ್ ಎಸ್ಟೇಟ್ ಮಾಡ್ತಾನೆ ಬಂದಿಯ. ಹೇಳ್ತಾರಲ್ಲ ಇಲ್ಲಿ ತಗೊಂಡಿದ್ದನ್ನ ವಾಪಸ್ ತಗೊಳ್ಳಿ, ಆದ್ರೆ ಕೇವಲ ಈತನೇ ಮಾಡಿದಾನೆ ಅಂತ ಹೇಳ್ತಾರಲ್ಲ, ಅದು ಒಂದು ರೀತಿಯಿಂದ ತಪ್ಪು ಅಂತ ಹೇಳ್ತಾರೆ. ಯಾಕಂದ್ರೆ ಬ್ಯಾಂಕ್ನವರು ಮಿಲಾಪಿ ಇರ್ಲಿದ್ರೆ ಈ ಹಣ ಹೊರಗಡೆ ಬರ್ತಾ ಇತ್ತು. ಎಲ್ಲೆಲ್ಲಿ ಇವರು ವೆಲ್ಕಮ್ ಕಿಟ್ ಅನ್ನ ಕೊಟ್ಟಿದ್ದಾರೆ ಅದೆಲ್ಲ ಗರುಡ ನಿಮಗೆ ಮುಂಚೆ ಹೇಳಿದ್ದು. KIDB ಅವರ ಸಿಗ್ನೇಚರ್ ಇಲ್ಲಾರ್ದಂಗೆ ಹಣ ಬಿಡುಗಡೆ ಆಗ್ತಿತ್ತ ಹೇಗೆ? ಈ ಡಬಲ್ ಪೇಮೆಂಟ್ ಮಾಡಕ್ಕೆ ಅಟ್ಲೀಸ್ಟ್ ರೈತರು ಪರಿಚಯ ಇದ್ದಾರೆ, ಅಶ್ಫಾಕ್ ಕರ್ಕೊಂಡ್ ಬಂದಿದ್ದಾರೆ ಅನ್ನೋದಕ್ಕೆ ಏನು ಇಲ್ಲಿ ರೆಕಾರ್ಡ್ ಇಲ್ಲ ಅಂತ ಹೇಳ್ಬೋದು. ಯಾಕಂದ್ರೆ ಆ ರೈತರು ಅವರು ಒಳಗ್ ಬಂದಾಗ ಒಬ್ರನ್ನೊಬ್ರು ನೋಡ್ಕೊಂಡು ಜೈಲಿನಲ್ಲೇ ಕೋನ್ ಹೈ ಬೈ ಅನ್ನೋ ರೀತಿನಲ್ಲಿ ಇತ್ತು. ಅಂದ್ರೆ ಇದರ ಅರ್ಥ ಪರಿಚಯ ಒಬ್ರಿಗೊಬ್ರು ಇಲ್ಲ ಅಂತಾನೆ ಅರ್ಥ. ಆದ್ರೂ ಕೂಡ ಅಶ್ಫಾಕ್ ಟಾರ್ಗೆಟ್ ಆಗಿದ್ದು ಯಾಕೆ? ಒಂದಿಷ್ಟು ಪ್ರಶ್ನೆಗಳು ಇಲ್ಲಿ ಈ ಒಂದ್ ರೀತಿಯಿಂದ ಈಗ ಪಾಪ ಅವರ ಹುಡುಗರು ಈಗ ಒದ್ದಾಡ್ತಾ ಇದ್ದಾರೆ. ಹಮಾರಾ ಭಾಯಿ ಏಕ್ ಭರಸೆ ಅಂದರ್ ಹೇ ಅಂದ್ರೆ
ಹಪಹಪಿ ಸ್ನೇಹಜೀವಿ ಒಬ್ಬ ಒಂದು ಸ್ನೇಹಿತರನ್ನ ಕಳ್ಕೊಂಡಾಗ ಯಾವ ರೀತಿ ಇರ್ತದೆ, ಹಾಗೆ ಅವರಿಂದ ದೂರ ಆದಾಗ ಯಾವ ರೀತಿ ಇರ್ತದೆ ಅಂತ ಹೇಳಿ ಹೊರಗಿನ ಅವರ ಸ್ನೇಹಿಗಳು ಇಲ್ಲಿ ಒದ್ದಾಡ್ತಾ ಇದ್ದಾರೆ. ಇಲ್ಲಿ ಈಗ ಗಣೇಶನ ಹಬ್ಬ ಬರ್ತದೆ. ನಿಮಗೆ ಗೊತ್ತಿರಲಿ, ಅಧ್ಯಾಪಕ ನಗರದಲ್ಲಿ ಗಣೇಶನನ್ನ, ಮತ್ತೆ ನಾನು ರಿಪೀಟ್ ಮಾಡ್ತೀನಿ, ಗಣೇಶನನ್ನ ಕೂಡಿಸುವ ಆ ಪೆಂಡಾಲ್ನಿಂದ ಹಿಡಿದು ಪ್ರತಿಯೊಂದು ಖರ್ಚು ಮಾಡ್ತಾ ಇರೋದು ಅಶ್ಫಾಕ್ ದುಂಡ್ಸಿ ಅಂತಾನೆ ಹೇಳ್ತೇನೆ. ಪ್ರಾಯಶಃ ಈ ಬಾರಿ ಗಣೇಶ ಏನಾದ್ರೂ ವರ ಕೊಡ್ತಾನೇನೋ, ಈತನನ್ನ ಈಗ ಹೊರ ಕರ್ಕೊಂಡ್ಬರ್ತಾನೆ. ಅದು ಏನನ್ನ ಇರಲಿ, ಕಾನೂನಾತ್ಮಕ ಹೋರಾಟಗಳು ಕಾನೂನಾತ್ಮಕವಾಗಿ ಇರಲಿ, ಆದರೆ ಇವರೇ ಅಂತ ಹೇಳಿ ಒಬ್ಬರನ್ನೇ ಟಾರ್ಗೆಟ್ ಮಾಡಿ ಇನ್ನೊಂದಿಷ್ಟು ಮಂದಿ ಏನು ಹೊರಗಡೆ ಇದಾರಲ್ಲ, ಅದು ಅವರನ್ನ ಕರೆದುಕೊಂಡು ಬರುವವರು ಯಾರು ಅಂತ ಇದೊಂದು ಯಕ್ಷ ಪ್ರಶ್ನೆ. ಹಾಗೆ ಹೇಳ್ತಾ ನಾವು ಕೂಡ ಈ ವ್ಯಕ್ತಿಯನ್ನ ಕಂಡಿದ್ವಿ. ಕೆಟ್ಟ ವ್ಯಕ್ತಿ ಈತನು ಅಲ್ವೇ ಅಲ್ಲ, ಇದನ್ನ ನಾನು ಹೇಳ್ತೇನೆ. ಯಾಕಂದ್ರೆ ಇದರಲ್ಲಿ ಯಾವುದು ಬಿಡೆ ಇಲ್ಲ, ಮುಲಾಜಿಲ್ಲ, ಹಾಗೆ ಯಾವುದು ಭಯವನ್ನೂ ಇಲ್ಲ. ಆತ ಒಳಗಿದ್ದಾನೆ, ಆತನ ಬಗ್ಗೆನೇ ಹೆಚ್ಚು ಹಾಕಿದ್ದು ನಾನೇ ಅಂತ ಹೇಳ್ತೇನೆ ಇಲ್ಲಿ. ಆದ್ರೂ ಕೂಡ ಕೆಲವೊಂದು ಸತ್ಯಗಳನ್ನ, ಒಂದಿಷ್ಟು ಆತನ ಒಳ್ಳೆ ಕೃತ್ಯಗಳನ್ನ ನಾವು ಹೊರಗೆ ಕಾಣಿಸ್ಬೇಕು. ಯಾಕಂದ್ರೆ ಕೇವಲ ಮೈನಸ್ ಯಾಕೆ, ಪ್ಲಸ್ ಕೂಡ ತೋರ್ಸಕ್ಕೆ ಅಂತ ಹೇಳಿ ವಿಶೇಷವಾಗಿ ಈ ಎಪಿಸೋಡ್ ಅಂತ ಹೇಳ್ತೇನೆ. ಇಲ್ಲಿ ಆ ಗಣೇಶನ ಆಶೀರ್ವಾದ ಇರಲಿ. ಹಾಗೆ ಈ ವ್ಯಕ್ತಿ ಜಾತಿ, ಬಣ್ಣ, ಹಾಗೆ ಪಂಥವನ್ನ ಎಂದು ನೋಡಿಲ್ಲ ಅಂತ ಹೇಳಿ ಮತ್ತೆ ನಾನು ರಿಪೀಟ್ ಮಾಡ್ತೇನೆ. ಈಗ ಕೆಲವೊಂದು ನೊಂದ ಜೀವಿಗಳಿಗೆ ಈ ವಿಡಿಯೋ ಪ್ರಾಯಶಃ ಹೇಳ್ತಾರಲ್ಲ, ಆ ಸುಟ್ಟ ಗಾಯಕ್ಕೆ ಬರ್ನಾಲ್ ರೀತಿನಲ್ಲಿ ಆಗಬಹುದು ಅನ್ನೋದು ಗರುಡನ ಒಂದು ಆಶಯ. ಹಾಗೆ ಈಗ ಅಶ್ಫಾಕ್ಗೆ ಆತ ತಪ್ಪು ಮಾಡಿದ್ರೆ ಶಿಕ್ಷೆ ಆಗಲಿ, ತಪ್ಪು ಮಾಡದೇ ಇದ್ರೆ ನಿಜವಾಗ್ಲೂ ನ್ಯಾಯ ಸಿಗ್ಲಿ ಅಂತ ಹೇಳ್ತೇನೆ. ನಮಸ್ಕಾರ. ಪ್ರಾಯೋಜಕರು ಪ್ರಿಂಟ್ ಪಾಯಿಂಟ್, ಕಿಟಲ್ ಕಾಲೇಜ್ ಹತ್ತಿರ, ಟಿಬಿ ರೋಡ್, ಧಾರವಾಡ. ನಮ್ಮಲ್ಲಿ ಎಲ್ಲ ತರಹದ ಬ್ಯಾನರ್ ಪ್ರಿಂಟ್, ಕಲರ್ ಪ್ರಿಂಟ್, ಆಫ್ಸೆಟ್ ಪ್ರಿಂಟ್ ಸೇವೆ ಇದೆ. ಬ್ಯಾನರ್ ಆಗಲಿ, ಕಲರ್ ಪ್ರಿಂಟ್ ಆಗಲಿ, ಸ್ಪಷ್ಟತೆಗೆ ಕನ್ನಡಿ. ಪ್ರಿಂಟ್ ಪಾಯಿಂಟ್, ದ ಪ್ರಿಂಟ್ ಸೊಲ್ಯೂಷನ್ ಅಂಡರ್ ಒನ್ ರೂಫ್.